ವಸ್ತ್ರಾಲಂಕಾರ ಹಾಗೂ ವಸ್ತ್ರ ವಿನ್ಯಾಸಕರ ಸಂಘದ ಬಗ್ಗೆ ತಮ್ಮ ಮಾತು. ವೇದಿಕೆ ಮೇಲಿರೋ ನನ್ನ ಸ್ನೇಹಿತರಿಗೆ, ತಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಕಳೆದ 30 ವರ್ಷಗಳಿಂದ ನಿಮ್ಮನ್ನೆಲ್ಲ ನೋಡ್ಕೊಂಬಂದಿದ್ದೀನಿ. ಎಲ್ಲ ನನಗೆ ಪರಿಚಯ ಇರೋರನ್ನೇ. ನಮ್ಮ ದಿನ ಶುರು ಆಗೋದೇ ಈ ಥರ ಬಟ್ಟೆ ಹಾಕ್ಕೊಂಡು ಹೋಗ್ತೀವಿ ಶೂಟಿಂಗ್ಗೆ, ಇದನ್ನು ಬಿಚ್ಚಿಡ್ತೀವಿ. ನೀವು ಯಾರೋ ಬರ್ತೀರಾ, ಸರ್ ಡೈರೆಕ್ಟರ್ ಈ ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ, ಆ ಕಾಸ್ಟ್ಯೂಮ್ ಹಾಕ್ಕೊಳ್ತೀವಿ. ಕೊನೆಯವರೆಗೂ ನೀವು ಕೊಟ್ಟಂಥ ಕಾಸ್ಟ್ಯೂಮಲ್ಲಿ ಆ್ಯಕ್ಟ್ ಮಾಡಿ ಮತ್ತೆ ಮನೆಗೆ ಹೋಗ್ಬೇಕಾರೆ ಮತ್ತೆ ಈ ಕಾಸ್ಟ್ಯೂಮ್ ಹಾಕ್ಕೊಂಡು ಹೋಗ್ತೀನಿ. ಹಾಗಾಗಿ ಪ್ರತಿದಿನ ನನ್ನ ದಿನ ಶುರು ಆಗೋದೇ ನಿಮ್ಮಿಂದ, ಕೊನೆ ಆಗೋದು ನಿಮ್ಮಿಂದ. ಇದೇ ಅಂದರೆ ಎಂತೆಂಥ ಉಡುಪುಗಳು ಸರ್. ಒಂದಿನ ನನ್ನ ರಾಜ ಮಾಡಿದ್ದೀರಾ, ಒಂದಿನ ನನ್ನ ಪೊಲೀಸ್ ಮ್ಯಾನ್ ಮಾಡಿದ್ದೀರಾ, ಒಂದಿನ ಲಾಯರ್ ಮಾಡಿದ್ದೀರಾ. ನಾವೆಲ್ಲ ಪಾತ್ರಗಳು ಮಾಡ್ತೀವಿ ಅಂದರೆ ಅದಕ್ಕೆ ಬಹಳ ಮುಖ್ಯ ಸಪೋರ್ಟ್ ಸಿಗೋದು ಈ ಉಡುಪುಗಳಿಂದ, ವಸ್ತ್ರಗಳಿಂದ. ಅದನ್ನು ಕೊಟ್ಟಿರೋರು ನೀವು. ಎಂತೆಂಥ ಇನ್ಸಿಡೆಂಟ್ಸ್ ನೆನಪಾಗುತ್ತೆ ನನಗೆ ಅಂದರೆ, ಕುರಿಗಳು ಅಂತ ಒಂದು ಚಿತ್ರ ಮಾಡ್ತಾಯಿದ್ವಿ. ಅದರಲ್ಲಿ ಒಂದು ಸನ್ನಿವೇಶದಲ್ಲಿ ನನಗೆ ಸರಿ ಕಣ್ಣು ಕಾಣಲ್ಲ, ಹಾವನ್ನು ಬೆಲ್ಟ್ ಥರ ಹಾಕೊಂಡ್ಬಿಡ್ತೀನಿ. ಇದು ನೋಡೋಕ್ಕೆ ಜನಕ್ಕೆ ಬಹಳ ತಮಾಷೆ ಅನ್ನಿಸ್ಬೋದು, ಬಟ್ ಹಾವು ಹೆಂಗೆ ಬೆಲ್ಟ್ ಲೂಪ್ ಒಳಗೆ ಹೋಗುತ್ತೆ, ಅದು ನಾನು ಕಾಸ್ಟ್ಯೂಮರು ಕೂತ್ಕೊಂಡು ಆ ಕಾಸ್ಟ್ಯೂಮರ್ ಗೆಳೆಯರು ಆ ಲೂಪನ್ನು ದೊಡ್ಡದು ಮಾಡಿ ಒಳಗೆ ಹಾವು ಈಸಿಯಾಗಿ ಹೋಗೋ ಥರ ಆ ಸೀನ್ ಮುಂಚೆ ಮಾಡಿದ್ವಿ. ಅದೇ ಥರ ಇನ್ನೊಂದು ಸನ್ನಿವೇಶ, ಮಳೆ ಸೀನು. ನನಗೆ ಪಂಚೆ ಕೊಟ್ಬಿಟ್ಟಿದ್ದಾರೆ, ಪಂಚೆ ಮೇಲೆ ನೀರು ಬಿದ್ದರೆ ಚೆನ್ನಾಗಿ ಕಾಣ್ತಾ ಇಲ್ಲ. ಆಮೇಲೆ ಪಾಪ ಕಾಸ್ಟ್ಯೂಮ್ ಗೆಳೆಯರು, ಬಿಡಿ ಸರ್ ಒಳಗಡೆ ನಾನೊಂದು ಲೈನಿಂಗ್ ಮಾಡಿಕೊಡ್ತೀನಿ ಅಂತೇಳಿ ಪಂಚೆ ಫುಲ್ಲು ಲೈನಿಂಗ್ ಮಾಡಿಕೊಟ್ಟವರು ನಿಮ್ಮ ಕಾಸ್ಟ್ಯೂಮ್ ಗೆಳೆಯರು. ಇನ್ನೊಂದು ಫಿಲ್ಮು, ಅದು ಯಾವುದದು, ಅದರಲ್ಲಿ ಡಬಲ್ ಆ್ಯಕ್ಟಿಂಗ್ ಮಾಡಿದ್ದೆ. ಒಂದು ಈ ರಮೇಶು, ಇನ್ನೊಬ್ಬ ಸಕ್ಕತ್ ಡುಮ್ಮ ಇರಬೇಕು. ಅದನ್ನು ಹೆಂಗೆ ಮಾಡೋದು ಗೊತ್ತಾಗಿಲ್ಲ. ಈ ಕಾಸ್ಟ್ಯೂಮ್ ಗೆಳೆಯರು ಬಂದು ಸರ್ ನಾನು ಮಾಡ್ಕೊಡ್ತೀನಿ ಸರ್ ಅಂತ ಸ್ಪಾಂಜಲ್ಲಿ ಒಂದು ಫುಲ್ ದಪ್ಪಕ್ಕಿರೋ ಬಾಡಿ ಥರ ಮಾಡಿ 1 ಸೆಕೆಂಡಲ್ಲಿ ಆ ಕೋಟ್ ಹಾಕ್ಕೊಂಡ್ರೆ ಇಷ್ಟು ದಪ್ಪ ಆಗ್ಬಿಡ್ತಿದ್ದೆ ನಾನು. ಅದನ್ನು ಮಾಡಿದವರು ನಮ್ಮ ಕಾಸ್ಟ್ಯೂಮ್ ಗೆಳೆಯರು. ಈ ಥರ ಪ್ರತಿಯೊಂದು ಚಿತ್ರದಲ್ಲೂ ನಮ್ಮ ನಟನೆ, ಅಭಿನಯಕ್ಕಲ್ಲಿ ಚಪ್ಪಾಳೆ ಸಿಗ್ತಿದೆ ಅಂದರೆ ಅದಕ್ಕೆ ಬಹಳ ದೊಡ್ಡ ಪಾತ್ರ ನೀವು ಕೊಟ್ಟಂಥ ವಸ್ತ್ರಗಳು, ಉಡುಪುಗಳು. ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇವತ್ತು 35 ವರ್ಷಗಳನ್ನು ನಿಮ್ಮ ಯೂನಿಯನ್ ಸಂಭ್ರಮಿಸಿದೆ. ಆ್ಯಂಡ್ ಇದು ಈ ಕಾರ್ಮಿಕರ ದಿನ ನಡೀತಾ ಇರೋದು ಬಹಳ ಅದ್ಭುತವಾದ ವಿಷಯ. ನಮ್ಮ ಹಿರಿಯರು ಏನು ಮಾಡೋರು ಅಂದರೆ, 2 ಪದಗಳಲ್ಲಿ ದೊಡ್ಡ ಸತ್ಯಗಳನ್ನು ಹೇಳ್ಬಿಡೋರು. ಸತ್ಯಮೇವ ಜಯತೆ, ಸತ್ಯ ಗೆಲ್ಲುತ್ತೆ, 2 ಪದದಲ್ಲಿ ಹೇಳ್ಬಿಡೋರು. ಬೇವು ಬೆಲ್ಲ 2 ಪದ. ಲೈಫ್ ಅಂದರೆ ಬೇವು ಬೆಲ್ಲ. ಒಂದಿನ ಕೈಯಲ್ಲಿ ದುಡ್ಡು ಇರುತ್ತೆ, ಒಂದಿನ ಕೈಯಲ್ಲಿ ದುಡ್ಡೇ ಇರಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದೇ ಥರ ಇನ್ನೂ 2 ಪದಗಳು, ಕಾಯಕವೇ ಕೈಲಾಸ. ಅದಕ್ಕಿಂತ ಒಂದು ದೊಡ್ಡದೊಂದು ಫಿಲಾಸಫಿನೇ ಇಲ್ಲ. ಕಾಯಕವೇ ಕೈಲಾಸ ಅಂದರೆ, ನೀವು ಸೂಜಿ ತಗೊಂಡು ಅದಲ್ಲಿ ದಾರ ಹಾಕ್ತಿರಲ್ಲ, ಆ ಸೂಜಿ ಮೊನೆಯಲ್ಲಿ ಶಿವ ಪಾರ್ವತಿ ನರ್ತನೆ ಮಾಡ್ತಿರ್ತಾರೆ. ಇದು ಬರೀ ಸೂಜಿ ದಾರ ಅಲ್ಲ, ಸೂಜಿಯ ಕೊನೆಯಲ್ಲಿ ಶಿವ ಪಾರ್ವತಿ ನರ್ತನೆ ಮಾಡ್ತಿದ್ದಾರೆ. ಕಾಯಕವೇ ಕೈಲಾಸ. ನೀವು ಮಾಡಬೇಕಾದ್ರದ್ದು ಇಷ್ಟೇ. ನಾನು ನೋಡ್ತಾ ಇರ್ತೀನಿ, ನೀವೆಲ್ಲ ಟೈಲರಿಂಗ್ ಮಾಡ್ತಿರಲ್ಲ, ಸೂಯಿಂಗ್ ಮಿಷಿನಲ್ಲಿ ಮಾಡ್ತಾ ಇರ್ತಿರಲ್ಲ. ನೀವು ಆ ಸೂಯಿಂಗ್ ಮಿಷಿನಲ್ಲಿ ಮಾಡ್ತಿರ್ಬೇಕಾದ್ರೆ ನಿಮ್ಮ ಗಮನ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಕ್ಷಣ ಗಮನ ಆ ಕಡೆ ಈ ಕಡೆ ಹೋಗಲ್ಲ. ಆ ಗಮನ ಒಂದಿದ್ಬಿಟ್ರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ ಸರ್. ನೀವು ಆ ಗಮನವನ್ನು, ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಆ ಗಮನ ಇದೆಯಲ್ಲ, ಅದೇ ಗಮನವನ್ನು ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀರಾ, ಅಲ್ಲಿ ಕೊಡಿ. ನೀವು ಶ್ರೀಮಂತರಾಗಬೇಕು ಅಂತ ಆಸೆ ಪಡ್ತೀರಾ, ಅಲ್ಲಿ ಅದೇ ಗಮನ ಕೊಡಿ. ಬೇಕಾಗಿರೋದು ಅದೊಂದೇ. ಆ ಗಮನ ಮಾತ್ರ, ನೀವು ಟೈಲರಿಂಗ್ ಮಾಡಬೇಕಾಗಿರೋ ಅದೇ ಗಮನ ಜೀವನದಲ್ಲಿ ನಿಮ್ಗೆ ಏನೇನು ಬೇಕೋ ಆ ಕಡೆ ಕೊಡಿ. ಅಮೋಘವಾಗುತ್ತೆ ನಿಮ್ಮ ಜೀವನ. ನಿಮ್ಮ ಆಸೆಗಳು ಏನೇ ಇರ್ಬೋದು ಅದೆಲ್ಲ ನಿಮ್ಮ ಒಳಗೆ ಇದೆ ಸರ್, ನಿಮ್ಮ ಒಳಗೆ ಇದೆ. ನೀವು ಹೊರಗಡೆ ಹುಡುಕ್ಲೇಬೇಕಾಗಿಲ್ಲ. ಆದರೆ ಅದನ್ನು ತಲುಪಕ್ಕಿರೋ ಒಂದೇ ಒಂದು ದಾರಿ ನಿಮ್ಮ ಕಾಯಕ, ನಿಮ್ಮ ಕೆಲಸ ಒಂದೇ ನಿಮಗೆ ದಾರಿ. ಆ ಕೆಲಸದಲ್ಲಿ ದಯವಿಟ್ಟು ಅದನ್ನು ಅದ್ಭುತ ಮಾಡಿ ಸರ್, ಪ್ರೀತಿಯಿಂದ ಮಾಡಿ ಸರ್, ಕೊರಗಲೇಬೇಡಿ. ಅದು ಏನೇ ಕೆಲಸ ಇರಲಿ ಆ ಕೆಲಸವನ್ನು ಪ್ರೀತಿಯಿಂದ ಮಾಡಿ. ಆಗಬೇಕಾದ್ರೆ ಒಂದೇ ಒಂದು ವಿಷಯ, ಎಲ್ಲರೂ ಸೂಜಿ ದಾರದಲ್ಲಿ ಹೊಲಿತಾ ಇದ್ರು. ಸೂಜಿ ಒಂದು ಕಡೆ ಶಾರ್ಪಾಗಿರುತ್ತೆ, ಅದು ಮೊನೆ ಅಂತ ಕರಿತೀವಿ. ಇನ್ನೊಂದು ಕಡೆ ಕಣ್ಣಿರುತ್ತೆ, ಆ ಕಣ್ಣಲ್ಲಿ ದಾರ ಹಾಕ್ತಾರೆ. ಇದೇ ನಡೀತಾ ಇದ್ದು. ಒಬ್ಬನೇ ಮನುಷ್ಯ ಮಾಡ್ತಾ ಇದ್ದ, ಒಂದು ದಿನಕ್ಕೆ ಒಂದು 20 ಶರ್ಟ್ ಮಾಡ್ಬೋದು. ದಿಢೀರಂತ ಒಬ್ಬ ಮನುಷ್ಯನ ತಲೆಯಲ್ಲಿ ಹೊಳಿತು, ಈ ಮೊನೆ ಯಾಕೆ ಒಂದು ಕಡೆ ಇರಬೇಕು, ಕಣ್ಣು ಯಾಕೆ ಇನ್ನೊಂದು ಕಡೆ ಇರಬೇಕು? ಎರಡೂ ಒಂದೇ ಕಡೆ ಇದ್ದರೆ ಮಿಷಿನ್ ಈ ಕಡೆ ಹಿಡಿಬೋದು. ಆವಾಗ ಟೈಲರಿಂಗ್ ಮಿಷಿನ್ ಹುಟ್ಟಿತು. ಟೈಲರಿಂಗ್ ಮಿಷಿನ್ ಹುಟ್ಟಿದ್ದಕ್ಕೆ ಕಾರಣ ಮೊನೆ ಮತ್ತು ಕಣ್ಣು 2 ಒಂದೇ ಕಡೆ ಇಟ್ಟ ಅವನು. ಇಷ್ಟು ದಿನ ಉಲ್ಟಾ ಇತ್ತು. ಅದು ಒಂದು ಮಾಡಿದ್ದಲ್ಲಿ ಸೂಯಿಂಗ್ ಮಿಷಿನ್ ಬಂತು. ಒಂದು ದಿನಕ್ಕೆ 1000 ಶರ್ಟ್ ಹೊಲಿಯುವಂಥ ಶಕ್ತಿ ಬಂತು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ವರ್ಷ ಹೀಗೇ ನಡೀತಾ ಇರುತ್ತೆ, ಇದನ್ನೇ ಮಾಡ್ತಾ ಇರ್ತೀವಿ. ಬೇಕಾಗಿಲ್ಲ, ಉಲ್ಟಾ ಯೋಚನೆ ಮಾಡಿ.
ನಿಮ್ಮ ಜೀವನವನ್ನು ನೀವು ಮಾಡ್ತಾ ಇದ್ದಿದ್ದನ್ನೇ ಮಾಡ್ತಾ ಇದ್ದರೆ ನಿಮ್ಮ ಜೀವನ ಹೇಗೆ ನಡೀತಾ ಇದೆಯೋ ಹಾಗೆ ನಡೀತಾ ಇರುತ್ತೆ. ಏನೋ ಒಂದು ವ್ಯತ್ಯಾಸ ಮಾಡಿದ್ರೆ ಜೀವನದಲ್ಲಿ ವ್ಯತ್ಯಾಸ ಆಗುತ್ತೆ. ಅದು ಒಂದು ಸರಿಯಾದ ದಿಕ್ಕಲ್ಲಿ ಆಗಬೇಕಷ್ಟೇ. ಅದನ್ನು ಯೋಚನೆ ಮಾಡಿ. 35 ವರ್ಷಗಳು ಒಂದು ರೀತಿಯಲ್ಲಿ ನಡ್ಕೊಂಬಂದಿದೆ ನಿಮ್ಮ ಯೂನಿಯನ್ನು, ನಿಮ್ಮ ರೂಲ್ಸು ಸರಿ. ಅದ್ರಲ್ಲಿ ಏನೇನು ಸರಿ ಅನಿಸುತ್ತೋ, ಏನೇನು ಈ ಕಾಲಕ್ಕೆ ಸರಿ ಅನಿಸುತ್ತೋ ಅದನ್ನು ಇಟ್ಕೊಳ್ಳಿ. ಏನೇನು ಸರಿ ಇಲ್ಲ ಅನಿಸುತ್ತೋ ಕಾಲಕ್ಕೆ ತಕ್ಕಾಗೆ ದಯವಿಟ್ಟು ಅದನ್ನು ಬದಲಾಯಿಸ್ಕೊಳ್ಳಿ. ಒಂದು ವಿಷಯ ಹೀಗೇ ನಡೀತಿದೆ, ಒಂದು ರೀತಿಯಲ್ಲಿ ನಡೀತಿದೆ ಅಂತ ಒಂದೇ ಕಾರಣಕ್ಕೆ ಅದನ್ನು ಮಾಡ್ತಾ ಇರಬೇಕು ಅಂತ ಅಗತ್ಯ ಇಲ್ಲ. ದಯವಿಟ್ಟು ಆ ಕಡೆ ಗಮನ ಕೊಡಿ. ನೀವು ಟೈಲರಿಂಗಲ್ಲಿ ಮಾಡ್ತಿಲ್ಲ, ಅದನ್ನೇ ನಾವು ಎಲ್ಲ ಕಡೆ ಮಾಡೋದು. ನಿಮ್ಮ ಯೂನಿಯನ್ನು ಅದೇ ರೀತಿಯಲ್ಲಿ ಸಾಗಬೇಕು. ಮೊದಲು ಏನು ಮಾಡ್ತೀರಾ, ಒಂದು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ತೀರಾ, ಕಟ್ ಮಾಡೋಕ್ಕೆ ಮುಂಚೆ ಅಲ್ವಾ, ಆ ಥರ ಒಂದು ಪ್ಲ್ಯಾನ್ ಮಾಡಿ. ಆಮೇಲೆ ಏನು ಮಾಡ್ತೀರಾ, ಕತ್ರಿಯಲ್ಲಿ ಕಟ್ ಮಾಡ್ತೀರಾ, ಬೇಡದಿರೋದನ್ನೆಲ್ಲ ಬಿಸಾಕ್ತೀರಾ. ಆ ಥರ ಅಗತ್ಯ ಇಲ್ಲದೇ ಇರೋ ವಿಷಯಗಳನ್ನ ಕಿತ್ತು ಬಿಸಾಕಿ. ಅಗತ್ಯ ಇರೋ ವಿಷಯಗಳು, ನೀವು ಪ್ಯಾಂಟ್ ಹೊಲಿಬೇಕು, ಪ್ಯಾಂಟ್ಗೆ ಏನು ಬೇಕು ಅದನ್ನ ಇಟ್ಕೊಳ್ಳಿ, ಬೇಡದಿರೋದನ್ನ ಕಿತ್ತು ಬಿಸಾಕಿ. ಮೂರನೇದು, ಒಲಿರಿ ಒಲಿರಿ ಒಲಿರಿ, ಜೊತೆಗಿರಿ. ಎಷ್ಟು ಜೊತೆಗಿರ್ತಿರೋ, ಎಷ್ಟು ಸಾಮೂಹಿಕವಾಗಿ ಒಂದು ಚೌಕಾಸಿಯನ್ನು ಮಾಡೋದು ಸುಲಭ ಆಗುತ್ತೆ. ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತ ಹೇಳ್ತಾರೆ. ಒಬ್ಬ ಹೋಗಿ ಕೇಳೋದಕ್ಕೂ 100 ಜನ ಜೊತೆ ಕೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಒಲಿರಿ ಒಲಿರಿ, ಜೊತೆಗಿರಿ. ಕೊನೆಗೆ ಏನು ಮಾಡ್ತೀರಾ, ಬಟ್ಟೆ ಹೊಲಿದ ಮೇಲೆ ಇಸ್ತ್ರಿ ಮಾಡ್ತೀರಲ್ವಾ, ಆ ಸುಕ್ಕನೆಲ್ಲ ತೆಗಿತೀರಲ್ಲ, ಸಣ್ಣ ಸಣ್ಣ ವ್ಯತ್ಯಾಸಗಳಿರುತ್ತೆ, ನಿಮ್ಮ ಒಳಗೆ ಮನಸ್ತಾಪಗಳಿರುತ್ತೆ, ಸಣ್ಣ ಸಣ್ಣ ಈಗೋ ಇರುತ್ತೆ. ಅದನ್ನೆಲ್ಲ ಆಯನ್ ಮಾಡಿ ತೆಗೆದು ಬಿಸಾಕಿ. ನಿಮ್ಮ ಯೂನಿಯನ್ ಅದ್ಭುತವಾಗಿರುತ್ತೆ. ಇವತ್ತು ಕಾರ್ಮಿಕರ ದಿನ. ಬೆಳಗ್ಗೆ ನಾನು ಹೊರಡ್ತಿದ್ದೆ ಸರ್, ಹೊರಡ್ತಿದ್ರೆ ನೋಡ್ತೀನಿ ಈ ಶರ್ಟು ಇದು ನೀವ್ಯಾರೋ ಹೊಲಿಸ್ಕೊಟ್ಟಿದ್ದು ಸರ್, ಈ ವಾಚು ಯಾರೋ ಕಾರ್ಮಿಕರು ಮಾಡಿ ಕೊಟ್ಟಿದ್ದು ಸರ್, ಈ ಮೊಬೈಲು ಆ 1000 ಕಾರ್ಮಿಕರ ಕೊಡುಗೆ ಸರ್. ಹೊರಗಡೆ ಬರ್ತೀನಿ, ಆ ರಸ್ತೆ ಮಾಡಿದ್ದು ಯಾರೋ ಕಾರ್ಮಿಕರು, ಆ ಫ್ಲೈಓವರ್ ಮಾಡಿದ್ದು ಯಾರೋ ಕಾರ್ಮಿಕರು, ಎದುರುಗಡೆ ಇರೋ ಸ್ಕೂಲು, ಈ ಕಡೆ ಸಾಲು ಮನೆಗಳು, ಎಲ್ಲವೂ ಕಾರ್ಮಿಕರು ಮಾಡಿದ್ದು ಸರ್. ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೀವನ ನಡೆಯೋಕ್ಕೆ ಕಾರಣ ನಿಮ್ಮಂಥ ಕಾರ್ಮಿಕರು. ಈ ಕಾರ್ಮಿಕರು, ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಬೇರೆ ಬೇರೆ ಚಿತ್ರಗಳಿರುತ್ತೆ. ಆ ಚಿತ್ರ ಯಾಕೆ ಅದ್ಭುತವಾಗಿ ಕಾಣುತ್ತೆ ಅಂದರೆ, ಅಲ್ಲಿ ಹಳದಿ ಕರಲ್ಲಿ ಒಂದು ಸೂರ್ಯ ಇರುತ್ತೆ, ಹಸಿರು ಕರಲ್ಲಿ ಒಂದು ಗಿಡ ಇರುತ್ತೆ. ಎಲ್ಲ ಬಣ್ಣಗಳು ಸೇರಿದ್ರೇ ಚಿತ್ರ. ಹಾಗೆ ಬೇರೆ ಬೇರೆ ವೃತ್ತಿಗಳು, ಬೇರೆ ಬೇರೆ ಕೆಲಸಗಾರರು, ಬೇರೆ ಬೇರೆ ಶ್ರಮಿಕರು ಸೇರಿದ್ರೇ ಸಮಾಜ. ಹಾಗಾಗಿ ಎಲ್ಲ ಶ್ರಮಿಕರಿಗೂ, ಎಲ್ಲ ವರ್ಗದ ಶ್ರಮಿಕರಿಗೂ ನೀವು ಮಾಡುವಂಥ ಕೆಲಸದ ಬಗ್ಗೆ ನನಗೆ ಗೌರವ ಇದೆ, ನನಗೆ ಬಹಳ ಗೌರವ ಇದೆ. ನಿಮ್ಮೆಲ್ರಿಗೂ, ಕಾರ್ಮಿಕರು ಎಲ್ರಿಗೂ ಸಲ್ಯೂಟ್. ಹೋದ ವಾರ ತಾನೇ ಓಟ್ ಹಾಕಿದ್ದೀವಿ. 5 ವರ್ಷಕ್ಕೊಂದ್ಸಲ ಬೇರೆ ಬೇರೆ ಪಕ್ಷಗಳಿಗೆ ಓಟ್ ಹಾಕ್ತೀವಿ. ಆದರೆ ಜೀವನ ಪೂರ್ತಿ ನಮ್ಮ ಮತ ಕಾರ್ಮಿಕರಿಗೆ. ಒಳ್ಳೆಯದಾಗಲಿ.